ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಮೆರಿಕದ ಮೋಸ್ಟ್ ಆಫ್ ದ ಸ್ಕೂಲಲ್ಲಿ ಪ್ರತಿ ವರ್ಷ ಕಲ್ಚರಲ್ ನೈಟ್ ಇವೆಂಟ್ ನಡೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ಕೂಲಲ್ಲಿ ಬೇರೆ ಬೇರೆ ದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ. ಅವರು ಇಲ್ಲಿ ಕಲಿತಿರ್ತಾರೆ. ಈಗ ಹೆಂಗೆ ನಾವು ಇಂಡಿಯನ್ಸ್ ಇಲ್ಲಿ ಬಂದಿದ್ದೀವಿ ನೋಡಿ, ಹಂಗೆ ಜಪಾನು, ಮೆಕ್ಸಿಕನು, ಹಿಂಗೆ ಬೇರೆ ಬೇರೆ ದೇಶದವರು ಇಲ್ಲಿದ್ದಾರೆ. ಈ ಎಲ್ಲ ಪೇರೆಂಟ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಒಂದು ಅವಕಾಶ ಈ ಕಲ್ಚರಲ್ ಇವೆಂಟಲ್ಲಿ ಮಾಡಿಕೊಡಲಾಗುತ್ತೆ. ನಾವು ಪೇರೆಂಟ್ಸ್ ಆಗಿರಲಿ ಅಥವಾ ಸ್ಟೂಡೆಂಟ್ ಆಗಿರಲಿ ವಾಲಂಟರಿ ಆಗಿ ನಮ್ಮ ದೇಶದ ಬಗ್ಗೆ ಕಲ್ಚರಲ್ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡ್ಬೋದು. ಹೇಗಪ್ಪ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಆಗಿರಲಿ ಅಥವಾ ನಮ್ಮದು ಆಹಾರದ ಪದ್ಧತಿ ಹೆಂಗೈತಿ, ನಮ್ಮ ದೇಶದ ಬಗ್ಗೆ ಒಳ್ಳೆ ರೀತಿಯ ವಿಷಯಗಳನ್ನ ನಾವು ಎಲ್ಲ ಸ್ಟೂಡೆಂಟ್ಗೆ ತಿಳಿಸ್ಕೊಡ್ಬೋದು. ಪೇರೆಂಟ್ಸು ಬಂದಿರ್ತಾರೆ, ಅವ್ರಿಗೆ ಸಹ ತಿಳಿಸ್ಕೊಡ್ಬೋದು. ಈವನ್ ಸ್ಕೂಲ್ ಸ್ಟಾಫ್ ಕೂಡ ಇಲ್ಲಿ ಬರುತ್ತೆ, ಅವ್ರಿಗೆ ಎಲ್ಲ ಹೇಳ್ಬೋದು. ಇಂಥ ಸದಾವಕಾಶ ಬಂದಾಗ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಇದು ನಾನು 4th ಟೈಮ್ ವಾಲಂಟ್ರಿ ಆಗಿ ನಮ್ಮ ದೇಶನ ರೀಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇದಕ್ಕೆಲ್ಲ ನನ್ನ ಫ್ರೆಂಡ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಹೇಗೆಲ್ಲ ಇದಕ್ಕೆ ತಯಾರು ಮಾಡಿಕೊಂಡೆ ಅಂತ ನಿಮ್ಗೆ ಹೇಳ್ತೀನಿ. ಈವೆಂಟ್ಗೆ ಒಂದು 2-3 ಮಂತ್ಸ್ಗೆ ಮುಂಚೆಗೆ ನಮಗೆ ಇಮೇಲ್ ಬರ್ತಾ ಇರುತ್ತೆ ಎಲ್ಲ ಪೇರೆಂಟ್ಸ್ಗಳಿಗೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರು ವಾಲಂಟ್ರಿ ಆಗಿ ಬರ್ಬೇಕಂತೇಳಿ. ಸೊ ನಾನು ಅವಾಗೇ ರಿಜಿಸ್ಟರ್ ಮಾಡಿದ್ದೆ, ನಾನು ವಾಲಂಟ್ರಿ ದೇಶದ ಬಗ್ಗೆ ನಾನು ಹೇಳ್ತೀನಿ ಅಂಥೇಳಿ. ಇಲ್ಲಿ ನೋಡಿ, ಈ ಥರ ಸ್ಟಾಲ್ ಹಾಕಲಿಕ್ಕೆ ಎಲ್ಲ ಕಂಟ್ರಿಗೂ ಒಂದೊಂದು ಪ್ಲೇಸ್ ಮಾಡಿಕೊಟ್ಟಿರ್ತಾರೆ. ಇದೇ ಥರ ಇದು ನಮ್ಮ ಇಂಡಿಯಾಕ್ಕೆ ಮಾಡಿಕೊಟ್ಟಿರುವಂತಹ ಜಾಗ. ಇಲ್ಲಿ ನಾವು ಒಂದು 3 ಟೇಬಲ್ನ ಹಾಕಿದ್ದೀವಿ. ಏನೆಲ್ಲ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾವು ಈ ನಮ್ಮದು ಡ್ರೆಸ್ ಎಲ್ಲ ಏನಿರ್ತಾವಲ್ಲ ನೋಡಿ, ಟ್ರೆಡಿಷ್ನಲ್ ವೇರು, ಆ ಥರದ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ಹಾಗೆಯೇ ಈ ಥರ ನಮ್ಮದು ಕ್ರಾಫ್ಟ್ ವರ್ಕ್ ಏನಿರುತ್ತೆ ಮತ್ತು ನಮ್ಮದು ದುಡ್ಡು ಹೇಗಿರುತ್ತೆ, ಹೀಗೆ ಏನಾದರೂ ಅಗದಿ ಯುನಿಕ್ ಆಗಿರುವಂಥದ್ದು, ಡಿಫ್ರೆಂಟ್ ಆಗಿರುವಂಥದ್ದು ನಾವು ಇಲ್ಲಿ ಐಟಮ್ಸ್ನ ಇಟ್ಟಿದ್ದೀವಿ. ಹಾಗೆಯೇ ಅಲ್ಲೊಂದು ದೊಡ್ಡದೊಂದು ಟ್ರೈ ಫೋಲ್ಡರ್ ನೀವು ಬೋರ್ಡ್ ನೋಡ್ಬೋದು. ಅದರಲ್ಲಿ ಎಲ್ಲ ಫೋಟೋಗ್ರಾಫ್ನ ಅಂಟಿಸಿದ್ದೀವಿ. ನಮ್ಮ ದೇಶದ ಬಗ್ಗೆ, ಇಂಡಿಯಾದಲ್ಲಿರುವಂಥ ಎಲ್ಲ ವಂಡರಿಂಗ್ ಥಿಂಗ್ಸ್ ಏನಿರ್ತಾವೆ ನೋಡಿ, ಈ 7 ವಂಡರಲ್ಲಿ ತಾಜ್ ಮಹಲ್ ಇದೆ. ಹಾಗೆಯೇ ಮತ್ತು ನಮ್ಮದು ನ್ಯಾಷನಲ್ ಗೇಮ್ ಯಾವುದು, ಆ್ಯನಿಮಲ್ ಯಾವುದು, ಇದೇ ಥರ ಡೀಟೇಲ್ ಆಗಿ ಆ ಪಿಕ್ಚರಲ್ಲಿ ಅಂಟಿಸಿ ಅಲ್ಲಿ ಕೆಳಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸೊ ಆ ಬೋರ್ಡಲ್ಲಿ ಆ ಥರ ಎಲ್ಲ ಇದೆ. ಹಾಗೆ ನಾವು ಗಣೇಶಂದಲ್ಲಿ ಕ್ಯಾಲೆಂಡರ್ ಹಾಕಿದ್ದೀವಿ. ಸೊ ನಾವು ಈ ಥರ ಗಾಡ್ನೆಲ್ಲ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳಲಿಕ್ಕೆ. ಹಾಗೆ ನಮ್ಮದು ದೀಪಾವಳಿದು ಈ ಆಕಾಶ ಬುಟ್ಟಿ ಇರುತ್ತಲ್ಲ, ಅದನ್ನು ಕೂಡ ಹಾಕಿದ್ದೀವಿ. ಈ ಥರ ಎಲ್ಲ ಇದೆ. ಇನ್ನು ಫುಡ್ ನಾವು ಸ್ಯಾಂಪಲ್ ಮಾಡಲಿಕ್ಕೂ ಕೊಡ್ಬೋದು. ಬಂದಿರೋಂತಹ ಎಲ್ಲ ಗೆಸ್ಟ್ಗಳೇನಿರ್ತಾರಲ್ಲ ನೋಡಲಿಕ್ಕೆ, ಅವರಿಗೆಲ್ಲ ಇದನ್ನು ಕೊಡ್ಬೋದು ಫುಡ್ನೆಲ್ಲ. ಸೊ ಫುಡ್ಡಲ್ಲಿ ನಾವು ಜಾಮೂನ್ ಇಟ್ಟಿದ್ವಿ ಮತ್ತು ಇವೆಲ್ಲ ಪಾಪಡೆಲ್ಲ ಇರ್ತಾವಲ್ಲ, ಆ ಥರದ್ದು ಫ್ರೈಸ್, ಸ್ವಲ್ಪ ಸೇವ್ ಇರ್ತಾವಲ್ಲ, ಅದನ್ನು ಇಟ್ಟಿದ್ವಿ. ಮತ್ತು ಇಲ್ಲಿ ಫುಡ್ ಅಲರ್ಜಿ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ. ಹೀಗಾಗಿ ನಾವು ಯಾವುದೇ ಥರದ ಫುಡ್ ಅಲರ್ಜಿ ಇರುವಂಥ ಐಟಮ್ಸ್ನೆಲ್ಲ ಇಡೋಂಗಿಲ್ಲ. ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿರಬೇಕು. ಅಲ್ಲೊಂದು ನೋಟ್ ಸ್ಟಿಕ್ಕಲ್ಲಿ ನೀವು ನೋಡ್ಬೋದು, ಬರೋದು ಎಲ್ಲ ಫುಡ್ಗಳ ಮುಂದೆ ಇಟ್ಟಿದ್ದೀವಿ ನಾವು. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ನನಗೆ ಸಪೋರ್ಟಿಗೆ ನಿಂತಿದ್ದಾರೆ. ಸೊ ಅವರೆಲ್ಲ ಯಾರಂತ ಹೇಳ್ತೀನಿ. ಇವರು ಪ್ರಿಯಾಂಕಾ, ನೀತಾ, ಹಾಗೆಯೇ ನನ್ನ ಪಕ್ಕದಲ್ಲಿ ಕುಂತಿದ್ದಾರಲ್ಲ ಪೂಜಾ, ಮತ್ತು ಇನ್ನೊಬ್ಬರು ಶ್ವೇತಾ ಅಂತ. ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದರು ಇದಕ್ಕೆ. ನಾನು ಜಸ್ಟ್ ಫ್ರೈಸ್ ಅಷ್ಟೇ ಮಾಡ್ಕೊಂಡು ಹೋಗಿದ್ದೆ. ನನ್ನ ಫ್ರೆಂಡ್ಸು ನೀತಾ ಮತ್ತು ಪೂಜಾ, ಶ್ವೇತಾ ಇವರೆಲ್ಲ ಜಾಮೂನ್ ಮಾಡ್ಕೊಂಡ್ಬಂದಿದ್ರು. ಎಲ್ಲ ಹೋಮ್ ಮೇಡ್ ಫುಡ್ ಇದೆಲ್ಲ. ನಾನು ಯಾವಾಗೂ ಇದು ಬೂತಲ್ಲಿ ಇದು ಮೆಹಂದಿ ಸ್ಟಾಲ್ ಒಂದು ಹಾಕಿರ್ತೀವಿ. ಸೊ ಇದೇ ಒಂದು ಫುಲ್ ಹೈಲೈಟ್ ನಮಗೆ. ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಂದು ಪೇಪರಲ್ಲಿ ಸ್ಮಾಲ್ ಆಗಿರುವಂಥದ್ದು ಮೆಹಂದಿ ಡಿಸೈನ ಡ್ರಾ ಮಾಡ್ಕೊಂಡು ಹೋಗಿರ್ತೀವಿ. ಅವ್ರಿಗೆ ಕೇಳ್ತೀವಿ ನಿಮ್ಗೆ ಯಾವ ಥರದ್ದು ಬೇಕಂತೇಳಿ. ಅವರು ಹೇಳಿದ ಮೇಲೆ ಅದೇ ಥರದ್ದು ಒಂದು ಸ್ಮಾಲ್ ಡಿಸೈನ್ ಹಾಕ್ತೀವಿ ಅಷ್ಟೇ. ನಾನು ಅಷ್ಟೊಂದೇನು ಎಕ್ಸ್ಪರ್ಟ್ ಅಲ್ಲ ಮೆಹಂದಿ ಹಾಕೋದ್ರಲ್ಲಿ, ಏನೋ ಚಿಕ್ಕ ಪುಟ್ಟದ್ದು ಒಂದಿಷ್ಟು ಹಾಕ್ತೀನಿ ಅಷ್ಟೇ. ಮತ್ತು ಇನ್ನು ನಾವು ಟಿಕ್ಳಿ ಏನು ಹಚ್ಕೊತೀವಿ ನೋಡಿ ಸ್ಟಿಕ್ಕರು, ಅದ್ರ ಬಗ್ಗೆ ಕೂಡ ಅವ್ರಿಗೆಲ್ಲ ಹೇಳ್ತೀವಿ ಯಾಕೆ ಹಚ್ಕೊತೀವಿ ಏನು ಅದೆಲ್ಲ ಅಂಥೇಳಿ. ಅದು ಕೂಡ ಅವರೆಲ್ಲ ಇಷ್ಟಪಡ್ತಾರೆ. ಹೀಗಾಗಿ ನಾವು ಒಂದು 3-4 ಪ್ಯಾಕೆಟ್ ತೊಗೊಂಬಂದಿರ್ತೀವಿ. ಅವ್ರು ಕೂಡ ಎಲ್ಲ ಹಚ್ಕೊಂಡು ಹೋಗ್ತಾರೆ. ಭಾಳ ಲೈಕ್ ಆಗುತ್ತೆ ಅವ್ರಿಗೆ. ಹಾಗೆಯೇ ನೋಡಿ, ಈ ಥರದ್ದೊಂದು ಎಲ್ಲರಿಗೆ ಪಾಸ್ಪೋರ್ಟ್ ಅನ್ನೋ ಪೇಪರ್ ಕೊಟ್ಟಿರ್ತಾರೆ ಬಂದಿರುವಂಥ ಗೆಸ್ಟ್ಗಳಿಗೆ. ಅವರು ಇದರಲ್ಲೆಲ್ಲ ಕಂಟ್ರೀಸ್ ಎಲ್ಲ ಬರೆದಿದ್ದಾರೆ, ಯಾವ್ಯಾವ ಕಂಟ್ರಿಗಳಿದೆ ಆ ದಿನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಲ್ಲಿ ಅಂಥೇಳಿ. ಸೊ ಎಲ್ಲರೂ ಆ ಕಂಟ್ರಿಗೆ ಅಲ್ಲಿ ಹೋಗ್ತಾರೆ ನೋಡಿ, ವಿಸಿಟ್ ಮಾಡಿಗಳೇ ಈ ಥರ ಒಂದು ಸ್ಟ್ಯಾಂಪ್ ಹಾಕ್ಸ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಒಂಥರ ಖುಷಿ ಕೊಡುತ್ತಾ, ನಾವೆಲ್ಲ ಈ ಕಂಟ್ರಿಗಳನ್ನೆಲ್ಲ ಕವರ್ ಮಾಡಿದ್ವಿ ಅಂಥೇಳಿ. ಸಣ್ಣದೇನೋ ಒಂದು ಈ ಥರ ಮಾಡಿದ್ದಾರೆ.
ಮತ್ತು ಇದು ಒಂದು ಒಳ್ಳೆಯ ಅವಕಾಶ ಅಂಥೇಳಿ ನಾವೆಲ್ಲ ಏನು ವಾಲಂಟ್ರಿ ಆಗಿ ಹೋಗಿದ್ವಿ ನೋಡಿ ಈ ಇವೆಂಟ್ಗೆ. ಫಸ್ಟ್ ಆ್ಯಂಡ್ ಶೂಡ್ ಡ್ರೆಸ್ ಕೋಡ್ ಸಾರಿನೇ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾವೆಲ್ಲರೂ ಸಾರಿನೇ ಹಾಕ್ಕೊಂಡಿರೋದು. ಇವಾಗ ನಮ್ಮದು ಇಂಡಿಯಾದ ನೋಡಿದ್ರಲ್ಲ, ಇನ್ನು ನೆಕ್ಸ್ಟ್ ಬೇರೆ ಬೇರೆ ಕಂಟ್ರಿನ ತೋರಿಸ್ತೀನಿ ನಿಮಗೆ, ಅವರೆಲ್ಲ ಹೆಂಗೆ ಮಾಡಿದ್ದಾರೆ ಅಂಥೇಳಿ. ಇವಾಗ ನೋಡಿ ಇಲ್ಲಿ ಕೊರಿಯಾ ಕಂಟ್ರಿಗೆ ಬಂದಿದ್ದೀನಿ. ಅವರು ಏನೇನೋ ಡಿಸ್ಪ್ಲೇ ಮಾಡಿದ್ದಾರೆ, ಅವ್ರ ಡ್ರೆಸ್ ಆಗಿರಲಿ ಮತ್ತು ಇವನ್ ಕೆಲವು ವಿಡಿಯೋ ಕೂಡ ಹಾಕಿದ್ದಾರೆ ಅವ್ರ ದೇಶದ ಬಗ್ಗೆ, ಅದೆಲ್ಲ ಕಲ್ಚರ್ ಬಗ್ಗೆ. ಮತ್ತು ಇದೆಲ್ಲ ಏನೇನು ಡಿಸ್ಪ್ಲೇ ಎಲ್ಲ ಮಾಡೋದಿರುತ್ತಲ್ಲ ಅದದು ಅವ್ರಿಗೆ ಕ್ರಿಯೇಟಿವಿಗೆ ಬಿಟ್ಟಂಥದ್ದು. ಇದೇ ಥರ ಮಾಡಬೇಕಂತಿಲ್ಲ, ಅವ್ರಿಗೆ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಇನೋವೇಟಿವ್ ಮಾಡೋದೈತಂದ್ರೆ ಆ ಥರದ್ದೆಲ್ಲ ಮಾಡ್ಬೋದು. ಕೆಲವೊಬ್ರು ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿರ್ತಾರೆ. ಇದೆಲ್ಲ ಸ್ಟಾಲ್ ಏನು ಹಾಕ್ಕೊಂಡಿರ್ತೀವಲ್ಲ ಇದ್ರ ಖರ್ಚೆಲ್ಲ ನಾವೇ ನೋಡ್ಕೋಬೇಕು. ಸ್ಕೂಲವರು ಜಸ್ಟ್ ಈ ಫುಡ್ ಎಲ್ಲ ಸರ್ವ್ ಮಾಡುವಾಗ ಯೂಸ್ ಏನು ಮಾಡ್ತೀವಿ ನೋಡಿ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಆಗಿರಲಿ, ಕಪ್ಸ್ ಆಗಿರಲಿ, ಈ ಥರದನ್ನೆಲ್ಲ ಸ್ಕೂಲವ್ರು ಪ್ರೊವೈಡ್ ಮಾಡ್ತಾರೆ. ಉಳಿದಿದ್ದೆಲ್ಲ ಈ ಫುಡ್ ಆಗಿರಲಿ ಮತ್ತೇನೇ ಖರ್ಚು ಬರಲಿ ಅದನ್ನು ನಾವೇ ಎಲ್ಲ ಪೇರೆಂಟ್ಸ್ನ ನೋಡ್ಕೋಬೇಕು. ಇಲ್ಲಿ ನೋಡಿ ಆ ಥರ ಬರ್ತಾ ಇದ್ದಾನೆ. ಅವನಿಗೆ ಅವ್ರ ಅಕ್ಕಂಗಿಂತ ಅವ್ರ ಅಕ್ಕನ ಫ್ರೆಂಡ್ಸೇ ಇವನಿಗೆ ಫ್ರೆಂಡ್ಸು. ಈವನ್ ನನ್ನ ಫ್ರೆಂಡ್ಸ್ ಕೂಡ ಅವ್ನ ಫ್ರೆಂಡ್ಸು. ಒಟ್ಟಾರೆ ಅವ ಮಾತ್ರ ತಂದು ಏನು ಫ್ರೆಂಡ್ ಗ್ರೂಪ್ ಇರುತ್ತೆ ಅವ್ರ ಜೊತೆ ಅಂತೂ ಆಟಾಡೋಕೆ ಹೋಗಲ್ಲ. ಯಾವಾಗೂ ಅವ ದೊಡ್ಡವ್ರಂದ್ರೆ ಭಾಳ ಇಷ್ಟಪಡ್ತಾನೆ, ಯಾವಾಗೂ ಅವ್ರ ಜೊತೆನೇ ಇರ್ತಾನವ. ಮತ್ತು ಬಂದಿರುವಂತಹ ಗೆಸ್ಟ್ಗಳಿಗೆ ಇದು ಕಂಪ್ಲೀಟಾಗಿ ಫ್ರೀ ಇವೆಂಟ್ ಆಗಿರುತ್ತೆ. ಈ ಇವೆಂಟಲ್ಲಿ ಪೇರೆಂಟ್ಸು, ಸ್ಟೂಡೆಂಟು ಮತ್ತು ಸ್ಕೂಲ್ ಸ್ಟಾಫು ಯಾರು ಬೇಕಾದರೂ ಇಲ್ಲಿ ಬರ್ಬೋದು. ಇವ್ರಿಗೆಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಮತ್ತು ನಾವೇನು ಫುಡ್ ಸ್ಟಾಲ್ ಹಾಕಿರ್ತೀವಿ ನೋಡಿ ಅದು ಕೂಡ ಆಪ್ಷನ್ನು, ನಾವು ಬೇಕಂದ್ರೆ ಹಾಕ್ಬೋದು, ಇಲ್ಲ ಜಸ್ಟ್ ನಮ್ಮದು ಕಲ್ಚರ್ದೆಲ್ಲ ಐಟಮ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಇಲ್ಲೆಲ್ಲ ನೋಡಿ ಇವರು ಲೈವ್ ಆಗೇ ಫುಡ್ನ ಕುಕ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಫುಡ್ ಅಂತೂ ನೋಡಲಿಕ್ಕೆ ಒಬ್ಬರ ದೇಶದಿಂದ ಇನ್ನೊಂದು ದೇಶದ್ದು ಭಾಳ ಚೆಂದ ಇರ್ತಿತ್ತು. ಟೇಸ್ಟ್ ಕೂಡ ಅಷ್ಟೇ ಭಾಳ ಟೇಸ್ಟಿ ಫುಡ್ಗಳೆಲ್ಲ ಇರ್ತಿದ್ವು. ಇದರಲ್ಲಿ ಎಲ್ಲ ಮೀಟೂ ಇದೆ ಮತ್ತು ಪ್ಯೂರ್ ವೆಜಿಟೇರಿಯನ್ನೂ ಇದೆ. ಸೊ ಯಾರೆಲ್ಲ ವೆಜ್ ಇರ್ತಾರಲ್ಲ ಅವ್ರು ವೆಜ್ ಎಲ್ಲ ಟ್ರೈ ಮಾಡ್ಬೋದು. ನಾನು ROE ಪ್ರೀ ಸ್ಕೂಲ ಇರುವಾಗಲಿಂತನೂ ವಾಲಂಟ್ರಿಯಾಗಿ ಇಲ್ಲಿ ಸ್ಕೂಲ್ಗಳಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಬರೀ ಇದಕ್ಕಷ್ಟೇ ಅಲ್ಲ, ಇನ್ನೂ ವಾಲಂಟ್ರಿಯಾಗಿ ಭಾಳ ಹೆಲ್ಪಿಗೆಲ್ಲ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಮಕ್ಕಳಿಗೆ ಒನ್ ಡೇ ಪಿಕ್ನಿಕ್ ಎಲ್ಲ ಇರುತ್ತೆ ನೋಡಿ, ಆವಾಗ ನಾವಲ್ಲೇ ಹೆಲ್ಪರಾಗಿ ಹೋಗ್ಬೋದು ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ. ಅದೆಲ್ಲ ಅಷ್ಟೇ ಅಲ್ಲದೆ ಇವಾಗೆಲ್ಲ ಲಂಚ್ ಟೈಮಲ್ಲಿ ಮಕ್ಕಳಿಗೆಲ್ಲ ಹೆಲ್ಪ್ ಬೇಕಾಗ್ತಿರುತ್ತೆ, ಆವಾಗೂ ಹೋಗ್ಬೋದು. ಅಷ್ಟೇ ಅಲ್ಲದೆ ಸ್ಕೂಲ್ಗಳಲ್ಲೆಲ್ಲ ಸ್ಟೋರಿ ಟೈಮ್ ಅಂತಿರುತ್ತೆ, ಆವಾಗ ಕೂಡ ನಾವು ಹೆಲ್ಪಿಗೆಲ್ಲ ಹೋಗ್ಬೋದು. ಮತ್ತು ಇದು ಕೆಲವು ಸ್ಕೂಲಲ್ಲಿ ವಾಲಂಟ್ರಿ ಆಗಬೇಕಂದ್ರೆ ID ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಸೊ ಆ ಅವರೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ ನಮಗೊಂದು ID ಕಾರ್ಡ್ ಕೊಡ್ತಾರೆ. ಅವರಷ್ಟೇ ವಾಲಂಟ್ರಿಯಾಗಿ ಕೆಲಸ ಮಾಡಬೇಕು. ಇವನ್ ಅದ್ರದ್ದು ಒಂದು ID ಕಾರ್ಡ್ ಕೂಡ ಇದೆ. ವಾಲಂಟ್ರಿ ಆಗಿರ್ತೀವಲ್ಲ ಅದಕ್ಕೇನು ಯಾರೂ ಪೇ ಮಾಡಲ್ಲ, ಜಸ್ಟ್ ಫ್ರೀಯಾಗಿ ಮಾಡೋದು. ಒಂಥರ ನಮ್ಮ ಖುಷಿಗೆ ಮತ್ತು ನಮ್ಮ ಮಕ್ಕಳ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ವಾಲಂಟ್ರಿ ಆಗ್ಬೋದು ಅಷ್ಟೇ. ಮತ್ತು ಎಂಟ್ರೆನ್ಸಲ್ಲೇ ಈ ಥರ ಒಂದು ಟೇಬಲ್ ಇಟ್ಟಿದ್ದಾರೆ. ಬಂದವರಿಗೆಲ್ಲ ಈ ಥರ ಪಾಸ್ಪೋರ್ಟ್ ಕೊಡ್ತಾ ಇದ್ದಾರೆ, ಯಾವ್ಯಾವ ದೇಶ ಇದೆ ಅದೆಲ್ಲ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಹಾಗೆಯೇ ರ್ಯಾಫಲ್ ಟಿಕೆಟ್ ಕೂಡ ಇತ್ತು, ಅದನ್ನು ಕೂಡ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಲ್ಲೇ ಗಳಲ್ಲೆಲ್ಲ ರೋಸ್ ಇಟ್ಟಿದ್ರು ನೋಡಿ, ಆ ಟೇಬಲು ಪಾಕಿಸ್ತಾನದಾಗಿತ್ತು. ಇಲ್ಲಿ ಮೆಕ್ಸಿಕೋ ಮತ್ತು ಫಿಲಿಪೀನ್ಸ್ ಕಂಟ್ರಿದು ಇದೆ. ಆಮೇಲೆ ಇದಾದಮೇಲೆ ಪರ್ಫಾರ್ಮೆನ್ಸಸ್ ಎಲ್ಲ ಇತ್ತು. ಯಾರಿಗಾದರೂ ಏನಾರ ಈ ಥರ ಇಂಟ್ರೆಸ್ಟ್ ಇರುತ್ತೆ ನೋಡಿ ಡ್ಯಾನ್ಸಲ್ಲಿ, ಅಥವಾ ಅವ್ರಿಗೆ ಏನಾದರೂ ಯುನಿಕ್ಕಾಗಿ ಟ್ಯಾಲೆಂಟ್ ಇದ್ದರೆ ಅದನ್ನೆಲ್ಲ ಅವರು ಪರ್ಫಾರ್ಮ್ ಮಾಡಿ ತೋರಿಸ್ಬೋದಿತ್ತು. ಅಷ್ಟೇ ಅಲ್ಲದೆ ಫ್ಯಾಷನ್ ಶೋ ಇತ್ತು. ಫ್ಯಾಷನ್ ಶೋದಲ್ಲಿ ಅಷ್ಟೊಂದು ಏನು ಈ ಥರ ರ್ಯಾಂಪ್ ವಾಕ್ ಆ ಥರದ್ದೆಲ್ಲ ಏನಿದ್ದಿಲ್ಲ. ಜಸ್ಟ್ ಎಲ್ಲರೂ ತಮ್ಮದು ಟ್ರೆಡಿಷ್ನಲ್ ಕಲ್ಚರಲ್ ಡ್ರೆಸ್ ಏನಿರ್ತಾವಲ್ಲ ಅದನ್ನು ಹಾಕ್ಕೊಂಡು ಬಂದು ಪ್ಯಾರೆಡ್ ಸ್ಟೈಲಲ್ಲಿ ವಾಕ್ ಮಾಡಿಕೊಂಡು ಹೋಗಬೇಕಿತ್ತು ಅಷ್ಟೇ. ಫ್ಯಾಷನ್ ಶೋಗೆ ಅದು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಾನ. ಅವನು ಕೂಡ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಫಸ್ಟ್ ಟೈಮ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದು. ಭಾಳ ಚಂದ ಹೋದ, ಏನೂ ಹೆದರ್ಕೊಳ್ಳಿಲ್ಲ ಏನಿಲ್ಲ. ಅಕ್ಕನ ಜೊತೆ ಭಾಳ ಚಂದ ಕೈ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಫ್ಯಾಷನ್ ಶೋ ಅದೆಲ್ಲ ವಿಡಿಯೋ ಏನಿದೆ ನೋಡಿ, ಅದು ಎಂಡಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಇವ್ರು ನೋಡಿ ಈಜಿಪ್ಟ್ನ ರೀಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಭಾಳ ಚಂದ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಿದ್ರು. ಸೊ ನಾ ಅವ್ರಿಗೆ ಹೇಳಿದೆ ಈ ಥರ ನಂದು ಯೂಟ್ಯೂಬ್ ಇದೆ ಅಲ್ಲಿ ಹಾಕ್ಬೋದಾ ಅಂದಿದ್ದಕ್ಕೆ ಅವರು ವೈ ನಾಟ್ ಅಂಥೇಳಿ ಚೆನ್ನಾಗಿ ಫೋಸ್ ಕೊಟ್ಟರು ನನಗೆ.
ನೋಡಿರಿ ಎಲ್ಲ ಕಂಟ್ರಿ ಈವನ್ ನಮ್ಮನ್ನ ಹಿಡ್ಕೊಂಡು ಎಷ್ಟೊಂದು ಐಟಮ್ ಎಲ್ಲ ತಂದಿಟ್ಕೊಂಡಿದ್ದೀವಿ. ಸೊ ಎಷ್ಟೊಂದೆಲ್ಲ ತಿಳ್ಕೊಬೋದು ಬೇರೆ ದೇಶದ ಬಗ್ಗೆ ಎಲ್ಲ, ಆ ವಸ್ತುಗಳನ್ನ ಕೂಡ ನೋಡ್ಬೋದು. ವಿಡಿಯೋ ಹಾಗೆ ನಾನು ಕವರ್ ಮಾಡ್ಕೊತ ಹೋಗ್ತಾ ಇದ್ನಲ್ಲ, ಆ ಟೈಮಲ್ಲಿ ಆರೋಯ್ಸ್ ಪ್ರಿನ್ಸಿಪಾಲು ಸಿಕ್ಕರು. ಅವ್ರ ಹೆಸರು ಮಿಸ್ಟರ್ ಕೋಲ್ ಅಂಥೇಳಿ. ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಗೊತ್ತಾ, ಭಾಳ ಚಂದ ಬಂದು ಮಾತಾಡ್ಸಿದ್ರು. ಆಮೇಲೆ ನಾನು ಅವ್ರ ಜೊತೆ ಫೋಟೋ ತೊಗೊತಾ ಇದ್ದೆ. ಇಲ್ಲಿ ಅವ್ರದ್ದು ಹೈಟು ವೇಟು ಎಲ್ಲ ತುಂಬ ಜಾಸ್ತಿ ನಮ್ಗಿಂತ. ನಾನು ಇಷ್ಟೇ ಕಾಣ್ತಾ ಇದ್ದೆ ಕುಳ್ಳಿಯಾಗಿ ಅವ್ರ ಮುಂದೆ. ಅವ್ರಿಗೆ ಹೇಳಿದೆ ನಾನು ಸ್ವಲ್ಪ ನಿಮ್ಮ ಥರನ ಎತ್ತರ ಆಗ್ತೀನಿ ಅಂತ, ಹಿಂಗೆ ಕಾಲು ಎತ್ತರಿಸಿ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಸೊ ಅವ್ರು ಫುಲ್ ನಗ್ತಾಯಿದ್ರು. ಇವರೊಬ್ಬರೇ ಅಲ್ಲ, ಇಲ್ಲೆಲ್ಲ ಪ್ರಿನ್ಸಿಪಲ್ ಇದೇ ಥರ ಫುಲ್ ಡೌನ್ ಟು ಅರ್ತ್ ಇರ್ತಾರೆ. ಇವ್ರು ಎಷ್ಟು ಸಿಂಪಲ್ ಆಗಿರ್ತಾರಂತ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಸ್ಟ್ ಟೈಮು ನಾವು ಆರೋಹಿ ಸ್ಕೂಲಿಗೆ ಹಾಕಿದಾಗ ಅವಳು ಜಸ್ಟ್ 3 ಇಯರ್ಸ್ ಇದ್ಲು. ಸ್ಕೂಲಿಗೆ ಹೋಗ್ಬೇಕಂದ್ರೆ ತುಂಬ ಅಂದರೆ ತುಂಬ ಅಳೋಳು. ಮತ್ತು ಅವ್ರ ಟೀಚರೆಲ್ಲ ಭಾಳ ಚಂದ ಟೇಕ್ ಕೇರ್ ಮಾಡ್ತಿದ್ರು. ಒಂದು ಸಲ ನಾನು ಜಲ್ದಿ ಅವಳಿಗೆ ಕರೀಲಿಕ್ಕಂತ ಬಂದೆ, ನನಗೂ ಸಮಾಧಾನ ಇರ್ತಿದ್ದಿಲ್ಲ ಅವಳು ಭಾಳ ಅಳೋದು ನೋಡಿ. ಆವಾಗ ಏನು ನೋಡಿದ್ನಿ ಅಂತಂದ್ರೆ ಅವ್ರ ಪ್ರಿನ್ಸಿಪಲ್ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅವಳು ಫುಲ್ ಅಳ್ತಾಯಿದ್ದು, ಅವಳು ಕಣ್ಣೀರು ಒರೆಸ್ತಾಯಿದ್ರು, ಮೂಗ್ನಾಗ ನೀರೆಲ್ಲ ಬರ್ತಾಯಿತ್ತು. ಎಲ್ಲ ವೈಪ್ ಮಾಡಿ ಅವಳಿಗೆ ಅಲ್ಲಿ ಇಲ್ಲಿ ತೋರಿಸಿ ಸಮಾಧಾನ ಮಾಡ್ತಾಯಿದ್ರು. ಅದನ್ನ ನೋಡಿ ನಂಗೆ ಭಾಳ ಖುಷಿ ಆಯಿತು. ಮತ್ತು ನನಗೂ ಕೂಡ ಭಾಳ ನಿರ್ಭೀತಿ ಆದೆ ನಾನು, ಎಷ್ಟು ಚಲೋ ಸ್ಕೂಲ್ ಇದೆ, ಪ್ರಿನ್ಸಿಪಲ್ ಎಷ್ಟು ಚಲೋ ಇದ್ದಾರೆ ಅಂಥೇಳಿ. ಆಮೇಲೆ ನೆಕ್ಸ್ಟ್ ಅವಳು ಇದೇ ಥರ ಫಸ್ಟ್ ಗ್ರೇಡ್ಗೆ ಅದೆಲ್ಲ ಹೋದ್ ನೋಡಿ, ಆವಾಗ ಬೇರೆ ಸ್ಕೂಲ್ಗೆ ಅವ್ರಿಗೆ ಹಾಕಿದ್ವಿ. ಆವಾಗ ಅಲ್ಲಿ ನಾನು ಪ್ರಿನ್ಸಿಪಲ್ನ ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಅವರೆಲ್ಲ ಹಿಂಗೆ ವಾಕ್ ಮಾಡ್ಕೊತ ಹೋಗ್ಬೇಕಾರೆ ಅಲ್ಲಿ ಇಲ್ಲಿ ಟಿಶ್ಯೂ ಪೇಪರ್ ಅದು ಇದು ಬಿದ್ದಿರ್ತಿತ್ತು, ಅಥವಾ ಗ್ರೌಂಡಲ್ಲಿ ಏನಾದರೂ ಹೊಲಸೆಲ್ಲ ಬಿದ್ದಿರ್ತದೆ ನೋಡಿ, ಅದನ್ನೆಲ್ಲ ಅವರೇ ಖುದ್ದಾಗಿ ಕ್ಲೀನ್ ಮಾಡ್ತಾ ಇರ್ತಿದ್ರು. ಅದನ್ನು ನೋಡಿ ನಂಗೆ ಎಷ್ಟಪ್ಪ ಇವರು ಸಿಂಪಲ್ ಮನುಷ್ಯ ಇದ್ದಾರೆ, ಒಂದು ಯಾವುದೂ ಅಹಂ ಇಲ್ಲ, ಈಗೋ ಇಲ್ಲ, ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಭಾಳ ಇಂಪ್ರೆಸ್ ಆದೆ ಪ್ರಿನ್ಸಿಪಲ್ ನೋಡಿ. ಮತ್ತು ಅವ್ರದ್ದೆಲ್ಲ ಡ್ರೆಸ್ಅಪ್ ನೋಡಬೇಕು ನೀವು, ಎಷ್ಟು ಸಿಂಪಲ್ ಆಗಿದೆ ಅಂಥೇಳಿ. ಮತ್ತು ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಹೆಚ್ಚಿಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ನನ್ನ ವ್ಯೂಸ್ ಎಲ್ಲ ವಿಡಿಯೋಕ್ಕೆ ಚೆನ್ನಾಗಿ ಬರ್ತಾಯಿದ್ರೆ ನನಗೂ ಭಾಳ ಖುಷಿ ಆಗುತ್ತೆ. ಮತ್ತು ವಿಡಿಯೋನ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ವಿಡಿಯೋ ಎಡಿಟ್ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡೋದು ತುಂಬ ಕಷ್ಟ. ವಿಡಿಯೋ ಎಡಿಟಿಂಗ್ ಎಷ್ಟು ಕಷ್ಟ ಇದೆ, ರೆಕಾರ್ಡಿಂಗ್ ಕೂಡ ಕಷ್ಟನೇ. ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲ ವಿಡಿಯೋ ಮಾಡುವಾಗ ನನಗೂ ಅಷ್ಟೊಂದು ಕಂಫರ್ಟ್ ಇರಲ್ಲ. ಇನ್ನು ಎಡಿಟಿಂಗ್ ವಿಷಯ ಬಂತಂದರೆ ಅದಂತೂ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ನೀವು ನೋಡ್ತಿರ್ಬೋದು, ನಾನು ವಾಯ್ಸ್ ಓವರ್ ಮಾಡುವಾಗ ಆಲ್ಮೋಸ್ಟ್ ನನ್ನ ಮಗಂದೆಲ್ಲ ವಾಯ್ಸೇ ಕೇಳ್ತಿರುತ್ತೆ, ಅವ ಮಾಡೋಕ್ಕೆ ಬಿಡೋದೇ ಇಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೆ ನೋಡಿ, 5 ಮಿನಿಟ್ಸ್ ಆಗಿರಲಿ 10 ಮಿನಿಟ್ಸ್ ಆಗಿ ಹೋಲ್ ಡೇಲಿ ಯಾವಾಗ ಸಿಗುತ್ತೋ ಅವಾಗೆಲ್ಲ ನಾನು ಎಡಿಟ್ ಮಾಡ್ತಾ ಇರ್ತೀನಿ. ನನಗೆ ಇದೆಲ್ಲ ಮಾಡಲಿಕ್ಕೆ ಇಷ್ಟ, ಹಾಬಿಗೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು. ಇದಕ್ಕೊಂದು ನಿಮ್ಮದು ಮೆಚ್ಚುಗೆ ಇರಲಿ ಅಂತ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟು ವಾಣಿಶ್ರೀ ಗೊಳಸಂಗೇನೆ ಅಂತ ಇರೋದು. ಸೊ ನೀವು ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಮತ್ತು ಇವರು ಚೀನಾದವರು. ಇವರು ನಮ್ಮ ಹೆಸರನ್ನ ಚೀನಾ ಭಾಷೆಯಲ್ಲಿ ಬರೆದು ಕೊಡ್ತಾ ಇದ್ದಾರೆ. ನಾ ಇಲ್ಲಿ ನಮ್ಮಿಬ್ಬರು ಮಕ್ಕಳ ಹೆಸರನ್ನ ಬರೆಸ್ಕೊತಾ ಇದ್ದೀನಿ.
ಇನ್ನೇನು ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಗ ಪಂಚೆ ಅದನ್ನೆಲ್ಲ ಉಟ್ಕೊಂಡು ರೆಡಿ ಆಗಿದ್ದಾನೆ. ಹಾಗೆಯೇ ಅವ್ರ ಅಕ್ಕಗೆ ಲಂಗ ಅದೆಲ್ಲ ಉಡ್ಸಿತ್ತು. ಎಲ್ಲ ಪರ್ಫಾರ್ಮೆನ್ಸ್ ವಿಡಿಯೋನ ಸ್ವಲ್ಪ ಹಾಕಿದ್ದೀನಿ. ನಾನು ಎಲ್ಲ ರೆಕಾರ್ಡ್ ಮಾಡಿಲ್ಲ, ಸೊ ನೀವು ನೋಡ್ಬೋದು. ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು. Women's hair outfit is tailored from one print, clothing that has left an indelible mark on the world and global fashion. Indian for finely crafted embroidery, many fabrics created with country colors and silhouettes. Many successfully celebrated and world-renowned fashion designers have borrowed clothing like the sari, kurta, and pants of dupatta, among others. Now we're going to see Japan. Japan has students from the United States and America and Vietnam. Most curious traditional clothing takes a national tradition and top. For example, the Kalpa, which is a felt hat in Kyrgyz, with pointed silken pattern. The jacket